6 ಮತ್ತು 7ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದಾಗ ಮೇಜರ್ ಆಗಿ ಹೆಲ್ತ್ ಪ್ರಾಬ್ಲಮ್ಸ್ಗಳಾಗುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂತ ಯೋಗ ಇದೆ. CA, ಅಕೌಂಟೆಂಟು, ನ್ಯಾಯಾಧೀಶರ ಕೆಲಸ ಮಾಡ್ತಾ ಇರುವಂತವ್ರು, ಲಾಯರ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು ಮೇ ನಂತರ ಅತ್ಯಂತ ಶುಭ ದಿನಗಳು ಬರ್ತಾ ಇದೆ. ಕನ್ಯಾ ರಾಶಿಯವರ ಫಲಾಫಲಗಳು ಈ ಯುಗಾದಿ 2026 ನಂತರ ಹೇಗಿರುತ್ತೆ ಅನ್ನುವಂಥ ವಿಷಯವನ್ನು ನೋಡುವಾಗ ನೋಡಿ, ಕನ್ಯಾ ರಾಶಿಯವ್ರಿಗೆ ಏನಾಗಿದೆ, 7ನೇ ಮನೆಯಲ್ಲಿ ಶನಿ, ದಶಮ ಭಾವದಲ್ಲಿ ಗುರು, 6ನೇ ಮನೆಯಲ್ಲಿ ರಾಹು, 12ನೇ ಮನೆಯಲ್ಲಿ ಕೇತು ಸ್ಥಿತರಾಗಿರುವಂಥದ್ದು. ಇದು ಅಷ್ಟೊಂದು ಒಳ್ಳೇದಲ್ಲ. 6 ಮತ್ತು 7ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದಾಗ ಮೇಜರ್ ಆಗಿ ಹೆಲ್ತ್ ಪ್ರಾಬ್ಲಮ್ಸ್ಗಳಾಗುತ್ತೆ, ಇನ್ಫೆಕ್ಷನ್ಗಳಾಗುತ್ತೆ, ಹೆಣ್ಮಕ್ಳಿಗೆ ಗರ್ಭಕೋಶದ ಸಮಸ್ಯೆಗಳಾಗ್ತದೆ, ಗಂಡು ಮಕ್ಕಳಿಗೆ ಚರ್ಮ ಬಾಧೆಗಳು ಬರುವಂಥದ್ದು, ಸ್ಕಿನ್ ಅಲರ್ಜಿ ಆಗುವಂಥದ್ದು, ಒಂದಷ್ಟು ಆರೋಗ್ಯದ ವಿಚಾರವಾಗಿ ಮಾನಸಿಕವಾದಂಥ ಖಿನ್ನತೆಗಳಾಗುತ್ತೆ. 2 ದಶಮ ಭಾವದಲ್ಲಿ ಗುರು, ಪಾಲುದಾರಿಕೆ ವ್ಯವಹಾರದಲ್ಲಿ ನಷ್ಟ, ಇನ್ವೆಸ್ಟ್ಮೆಂಟ್ ಎಲ್ಲರೂ ಮಾಡಿದರೆ ನಷ್ಟ ಆಗಿರುತ್ತೆ, ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಷ್ಟ ಆಗಿರುತ್ತೆ, ಯಾರಿಗೋ ಕೊಟ್ಟಿದ್ದೀನಪ್ಪ ಅನುಕೂಲ ಆಗುತ್ತೆ, ಅಥವಾ ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ಗಳು ಮಾಡಿದ್ದೀನಿ, ಯಾವುದೋ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ದೀನಿ, ಎಮರ್ಜೆನ್ಸಿಗೆ ದುಡ್ಡು ಬೇಕಿತ್ತು ಅನ್ನುವಂಥದ್ದು ಏನಾದ್ರು ಇದ್ರೂ ಕೂಡ ಅದು ಲಾಸ್ ಆಗುವಂಥ ಸಾಧ್ಯತೆಗಳಿರ್ತದೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಕ್ತು ಅನ್ನುವಂಥ ಸಂದರ್ಭದಲ್ಲಿ ಆಗಿಲ್ಲ, ಕೆಲಸದಲ್ಲಿ ಅಧಿಕಾರಿಗಳಿಂದ, ಮೇಲಾಧಿಕಾರಿಗಳಿಂದ ಕಿರಿಕಿರಿ ಆಗ್ತಾ ಇದೆ, ಈ ಥರದ್ದೆಲ್ಲವೂ ಆಗ್ತದೆ. ಆದರೆ ಏನು ಗಾಬರಿ ಮಾಡ್ಕೋಬೇಡಿ. ಇದೇ ಮೇ ನಂತರ ಕನ್ಯಾ ರಾಶಿಯವ್ರಿಗೆ ಹೇಳ್ತಾ ಇದ್ರಿ, ಬರೆದಿಟ್ಕೊಳ್ಳಿ, ಇದೇ ಮೇ ನಂತರ ಸಪ್ತಮಾಧಿಪತಿ 11ನೇ ಮನೆ ಯಾವತ್ತೋ ಮಾಡಿರೋ ಇನ್ವೆಸ್ಟ್ಮೆಂಟ್ ಇಲ್ಲಿ ಲಾಭವನ್ನು ಕೊಡುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥ ಯೋಗ ಇದೆ, ಬಂಡವಾಳ ಡಬಲ್ ಆಗುತ್ತೆ, ಒಂದಷ್ಟು ಜನ ಬಂದು ನಿಮಗೆ ಇನ್ವೆಸ್ಟರ್ಗಳು ಬಂದು ದುಡ್ಡನ್ನು ಕೊಡ್ತಾರೆ. ಆದರೆ ಅದನ್ನ ಹೆಂಗೆ ಉಪಯೋಗಿಸ್ಕೊತೀರಿ ಅನ್ನೋದು ಇಂಪಾರ್ಟೆಂಟ್. ಮತ್ತೆ ಚತುರ್ಥಾಧಿಪತಿ ಲಾಭ, ಚತುರ್ಥ ಅಂದರೆ ಗೃಹ ವಾಹನಾದಿಗಳ ಲಾಭವನ್ನು ಗುರು ಕೊಡ್ತಾನೆ ಮೇ ನಂತರ. ಅದರಿಂದ ನೀವು ಮನೆ ಕಟ್ಟಬೇಕು, ವಾಹನ ತಗೋಬೇಕು, ಹೊಸ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಯೋಚನೆಗಳು ನಿಮಗಿದ್ರೆ ಮೇ ನಂತರ ಪ್ಲ್ಯಾನ್ ಮಾಡ್ಕೊಳ್ಳಿ. ಮೇವರೆಗೆ ಸ್ವಲ್ಪ ಹುಷಾರಾಗಿರಿ. ಅದರಲ್ಲೂ ಕೂಡ ಪಾರ್ಟ್ನರ್ಶಿಪ್ ಮೇವರೆಗೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಯೂಜ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥದ್ದು ಬೇಡ. ಆದರೆ ಮೇ ನಂತರ ಅಂತೂ ಭಾಳ ಚೆನ್ನಾಗಿರುವಂಥ ಒಳ್ಳೆಯ ದಿನಗಳು ಬರುತ್ತೆ. ಅದರಲ್ಲೂ ಕೂಡ ನೀವು ಏನಾದರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ರೈಟ್ರ್ಗಳಾಗಿದ್ದರೆ, ಬರವಣಿಗಾರರಾಗಿದ್ದರೆ, ಡೈರೆಕ್ಟರ್ಗಳಾಗಿದ್ದರೆ, CA, ಅಕೌಂಟೆಂಟು, ನ್ಯಾಯಾಧೀಶರ ಕೆಲಸ ಮಾಡ್ತಾ ಇರುವಂಥವ್ರು, ಲಾಯರ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು, ಬ್ರೋಕರೇಜ್ ಮಾಡುವಂಥವ್ರು, ಆ್ಯಡ್ ಏಜೆನ್ಸಿ ನಡೆಸುವಂಥವ್ರು, ಇವರೆಲ್ಲರಿಗೂ ಕೂಡ ಮೇ ನಂತರ ಅತ್ಯಂತ ಶುಭ ದಿನಗಳು ಬರ್ತಾ ಇದೆ. ಅದರಲ್ಲಿ ತುಂಬ ಅನುಕೂಲಗಳನ್ನು ಕೂಡ ಇವರು ಅನುಭವಿಸ್ತಾರೆ. ಇವರು ಮಾಡಬೇಕಾಗಿರುವಂಥ ಪರಿಹಾರಗಳು ಅಂತ ಬಂದಾಗ 7ನೇ ಮನೆಯಲ್ಲಿ ಶನಿಗೆ ಪರಿಹಾರವನ್ನು ಮಾಡಬೇಕಾಗ್ತದೆ. ಯಾಕಂದರೆ 7ನೇ ಮನೆಯಲ್ಲಿ ಬಾಧಕನಾಗಿ, ಮಾರಕನಾಗಿ ಶನಿ ಪೀಡಿಸೋದ್ರಿಂದ ಈ ವರ್ಷ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ತೊಂದರೆಯನ್ನು ಕೊಡೋದ್ರಿಂದ 6ನೇ ಮನೇಲಿ ಬೇರೆ ರಾಹು ಮ್ಯಾಕ್ಸಿಮಮ್ ಡಿಸೆಂಬರ್ವರೆಗೂ ಸ್ಥಿತನಾಗಿರ್ತಾರೆ. ಅದರಿಂದ ಪ್ರತಿ ಶನಿವಾರ ಅರಳಿ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಅದಾದ ಮೇಲೆ ನಾಗರಕಟ್ಟೆಗೆ ಹಾಲಿನ ಅಭಿಷೇಕವನ್ನು ಮಾಡಿ. ಇದರಿಂದ ಏನಾಗುತ್ತೆ, ಶನಿ ದೋಷಗಳು ನಿವಾರಣೆ ಆಗುತ್ತೆ, ರಾಹು ದೋಷಗಳು ನಿವಾರಣೆ ಆಗ್ತದೆ. ಅದರ ಜೊತೆಗೆ 6 ತಿಂಗಳಿಗೊಮ್ಮೆ ಅಥವಾ 3 ಮಂತ್ಸ್ 3 ತಿಂಗಳಿಗೊಮ್ಮೆ ನಿಮ್ಮ ಕುಲದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಇಷ್ಟೇ ಸಾಕು, ಇನ್ನೇನು ಮಾಡಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ದಿನವನ್ನು ಶುರು ಮಾಡಿ. ಮತ್ತು ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ನಿಮ್ಮ ಮಾತನ್ನೇ ಬಂಡವಾಳ ಮಾಡಿಕೊಂಡು, ನಿಮ್ಮ ಟ್ಯಾಲೆಂಟ್, ನಿಮ್ಮ ನಾಲೆಡ್ಜನ್ನು ಬಂಡವಾಳ ಮಾಡ್ಕೊಳ್ಳಿ. ಈ ವರ್ಷ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಶ್ರೀ ಮಾಯಾ